ನಮಸ್ಕಾರ ಬಂಧುಗಳೇ. ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮಕ್ಕೆ ತನ್ನ ಸ್ನೇಹಿತರು ಗುರುಗಳ ಜೊತೆ ಭೇಟಿ ನೀಡಿದ ಕೂಡಲ ಸಂಗಮ ಆರ್ಸಿ ಶ್ರೀ ಸಿದ್ಧಗಂಗಾ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿ ಕುಮಾರ್ ವಿನಾಯಕಗೌಡ. ನಗರದ ಅಂಗವಿಕಲರ, ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮಕ್ಕೆ ಕೂಡಲ ಸಂಗಮ ಆರ್ಸಿ ಶ್ರೀ ಸಿದ್ಧಗಂಗಾ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿ ಕುಮಾರಿ ವಿನಾಯಕಗೌಡ ತನ್ನ ಸ್ನೇಹಿತರು ಹಾಗೂ ಗುರುಗಳ ಜೊತೆ ಸೇರಿ ಸುರಕ್ಷಾ ಸೇವಾ ಸಂಸ್ಥೆಗೆ ಭೇಟಿ ನೀಡಿದರು. ಆರ್ಸಿ ಕೂಡಲ ಸಂಗಮದ ಶ್ರೀ ಸಿದ್ಧಗಂಗಾ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯ ಪ್ರಯುಕ್ತ ಇಳಕಲ್ ನಗರಕ್ಕೆ ಬಂದಿದ್ದರು. ಕುಮಾರ್ ವಿನಾಯಕಗೌಡನಿಗೆ ಒಂದು ಮನದಾಸೆ ಇತ್ತು. ತನ್ನ ಸ್ನೇಹಿತರನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಆಶ್ರಮವಾಸಿಗಳೊಂದಿಗೆ ಪ್ರಸಾದ ಮಾಡಬೇಕು ಹಾಗೂ ಆಶ್ರಮವಾಸಿಗಳ ಜೀವನ ಶೈಲಿ, ಆಶ್ರಮದ ವಾತಾವರಣವನ್ನು ಸ್ನೇಹಿತರಿಗೆ ಮನವರಿಕೆ ಮಾಡಿಕೊಡಬೇಕೆಂಬ ಉದ್ದೇಶ ಆತನದಾಗಿತ್ತು. ಕುಮಾರ್ ವಿನಾಯಕಗೌಡನು ತನ್ನ ಮನದಾಸೆಯನ್ನು ತಂದೆ ತಾಯಿ ಹಾಗೂ ಗುರುಗಳ ಜೊತೆ ಹಂಚಿಕೊಂಡಿದ್ದನು. ಅದರಂತೆ ತನ್ನ ಸ್ನೇಹಿತರು ಹಾಗೂ ಗುರುಗಳೊಂದಿಗೆ ಆಶ್ರಮಕ್ಕೆ ಭೇಟಿ ನೀಡಿದರು. ಕುಮಾರ್ ವಿನಾಯಕಗೌಡ ಸುರಕ್ಷಾ ಸೇವಾ ಸಂಸ್ಥೆಯ ಕಾರ್ಯಾಧ್ಯಕ್ಷ ಬಾಲಚಂದ್ರ ಕೆ ಅವರ ಮಗ. ಆಶ್ರಮವಾಸಿಗಳ ಜೊತೆ ಆರ್ಸಿ ಕೂಡಲ ಸಂಗಮದ ಶ್ರೀ ಸಿದ್ಧಗಂಗಾ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು, ಗುರುಗಳು ಒಟ್ಟಿಗೆ ಸೇರಿ ಮಧ್ಯಾಹ್ನ ಪ್ರಸಾದ ಮಾಡಿದರು. ಆಶ್ರಮದಲ್ಲಿ ವಿವಿಧ ಬಗೆಯ ಪ್ರಸಾದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಮಧ್ಯಾಹ್ನದ ಪ್ರಸಾದ ಸ್ವೀಕರಿಸಿದ ನಂತರ ಶಾಲೆಯ ಪ್ರಾಚಾರ್ಯರಾದಂಥ ಶ್ರೀ ರಾಘವೇಂದ್ರ KV ಅವರ ತಂದ ಐಸ್ಕ್ರೀಮನ್ನು ಆಶ್ರಮವಾಸಿಗಳು ಸವಿದರು. ನಂತರ ವಿದ್ಯಾರ್ಥಿಗಳು ಆಶ್ರಮವಾಸಿಗಳೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದರು. ನಂತರ ಆರ್ಸಿ ಕೂಡಲ ಸಂಗಮದ ಶ್ರೀ ಸಿದ್ಧಗಂಗಾ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯರಾದಂಥ ಶ್ರೀಯುತ ರಾಘವೇಂದ್ರ KV ಅವರು ಶಾಲೆಯ ವಿದ್ಯಾರ್ಥಿಗಳಿಗೆ ತಂದೆ ತಾಯಿ ಹಾಗೂ ಕುಟುಂಬದೊಂದಿಗೆ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಉಪಕಥೆ ಹೇಳುವ ಮೂಲಕ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಕುಮಾರ್ ವಿನಾಯಕಗೌಡನ ತಂದೆಯವರಾದ ಸುರಕ್ಷಾ ಸೇವಾ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಶ್ರೀ ಬಾಲಚಂದ್ರ ಕೆ ಹಾಗೂ ತಾಯಿಯವರಾದ ಶ್ರೀಮತಿ ಮಲ್ಲಮ್ಮ, ತಂಗಿ ಕುಮಾರಿ ಸ್ಫೂರ್ತಿ ಮತ್ತು ಸುರಕ್ಷಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಪುರುಷೋತ್ತಮ್ ಎನ್ ಧರಕ್ರವರು ಹಾಗೂ ಶ್ರೀ ಸಿದ್ಧಗಂಗಾ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯರಾದ ಶ್ರೀ ರಾಘವೇಂದ್ರ KV ಅವರು, ಗುರುಗಳಾದ ಶ್ರೀ ವೀರೇಶ್ ವಾಸನರವರು ಮತ್ತು ಶ್ರೀ ಓಂಕಾರ ಕೊಟ್ಟೂರ್ ಅವರು, ಗುರುಮಾತೆಯವರಾದ ಶ್ರೀಮತಿ ವಿಜಯಲಕ್ಷ್ಮಿಯವರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಆಶ್ರಮವಾಸಿಗಳು ಭಾಗವಹಿಸಿದ್ದರು. ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆಯನ್ನು ಕುಮಾರ್ ವಿನಾಯಕಗೌಡ ಕುಟುಂಬ ಪರಿವಾರದವರು ಏರ್ಪಡಿಸಿದ್ದರು. ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮಕ್ಕೆ ಶಾಲಾ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದು ವಿದ್ಯಾರ್ಥಿಗಳಿಗೆ ಹಿರಿಯರ ಬಗ್ಗೆ ಜಾಗೃತಿ ಮೂಡಿಸಿದ ಶ್ರೀ ಸಿದ್ಧಗಂಗಾ ಪಬ್ಲಿಕ್ ಶಾಲೆಯ ಗುರುಗಳು ಹಾಗೂ ಆಡಳಿತ ಮಂಡಳಿಯವರಿಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅದು ಸಾಂಕೇತಿಕವಾಗಿ ಅಂತೇಳಿ ಅದನ್ನು ಹೇಳಿದೆ. ಅವತ್ತು ನಾನು ಪ್ರಾಸ್ತಾವಿಕದಲ್ಲಿ ಕೂಡ ಹೇಳಿದ್ದೇನೆ, ತಂದೆ ತಾಯಿಗಳ ಮಹತ್ವ ಏನಿರುತ್ತೆ ಅಂತೇಳಿ. ನಿಮಗೆ ಇಲ್ಲಿ ಕರೆದು ತೋರಿಸಿರ್ತಕ್ಕಂಥದ್ದು, ನಾಳೆ ನೀವು ದೊಡ್ಡ ಆದಮೇಲೆ, ಈಗ ನೀವು ಚಿಕ್ಕ ಇದ್ದೀರಿ, ಇನ್ನು PUC ಮಾಡಬೇಕು ಅಥವಾ ಡಿಗ್ರಿ ಮಾಡಬೇಕು, ಎಲ್ಲ ಪ್ರೊಫೆಷನಲ್ ಕೋರ್ಸಿಗೆ ಹೋಗಬೇಕು, ಎಲ್ಲ ಆಗಬೇಕು. ಮುಂದೆ ದೊಡ್ಡ ಆದಮೇಲೆ ನೀವೊಂದು ಕೆಲಸ ತಗೋತೀರಿ. ಪ್ರತಿಯೊಬ್ಬರು ಏನಾದ್ರು ಕೆಲಸ ಮಾಡೇ ಮಾಡ್ತಾರೆ. ಅವಾಗ ನಿಮಗೂ ಒಂದು ಹೆಂಡತಿ ಬರ್ತಾಳೆ, ಮಕ್ಕಳೆಲ್ಲ ಬರ್ತಾರೆ. ಅದು ಸಹಜ, ಪ್ರಕೃತಿ ನಿಯಮ. ಜೊತೆಗೆ ಬಹಳ ಒತ್ತಿ ಹೇಳಬೇಕಾದಂಥ ಅಂಶ ಅಂದರೆ, ಯಾವ ತಂದೆ ತಾಯಿಗಳು ನಮಗೆ ಚಿಕ್ಕದ್ರಿಂದ ಹಾಕಿರ್ತಾರೆ, ನಮ್ಮ ಎಲ್ಲ ತಪ್ಪುಗಳನ್ನು ಮನ್ನಿಸಿ ನಮಗೆ ಸಣ್ಣ ನೋವಾದರೂ ಕೂಡ ಅವರು ತುಂಬ ದುಃಖಪಟ್ಟು ಮಾಡಿರ್ತಾರೆ. ಆ ತಂದೆ ತಾಯಿಗಳನ್ನು ನೋಡ್ಕಂತಕ್ಕಂಥದ್ದೇ ಮೊದಲನೇ ಕರ್ತವ್ಯ ಆಗ್ತದೆ, ಮಕ್ಕಳ ಕರ್ತವ್ಯ.